ನಿಂತ್ಕೋ. ಯಾಕೆ ಬಂದೆ? ಮತ್ತೆ ನಮ್ಮ ಮನೆಗೆ ಯಾವ ಮುಖ ಹೊತ್ಕೊಂಡ್ ಬಂದಿದ್ಯಾ? ನಿನ್ ಸಾಲಕ್ಕೋಸ್ಕರ ಶ್ಯಾಮ ಮನೆಯನ್ನು ಕಿತ್ಕೋಬೇಕು ಅಂತ, ಅವ್ರ ಕುಟುಂಬನ ಬೀದಿಗೆ ತರಬೇಕು ಅಂತ ನೋಡ್ದೆ. ನಾಚಿಕೆ ಇಲ್ದೆ ಶ್ಯಾಮನ ಅತ್ತೆ ಮನೇಲಿ ಹೇಗ್ ಕಾಲಿಟ್ಟೆ? ಅಣ್ಣ ಅದು ಬೇಡ, ನನ್ನ ಹಾಗೆ ಕರಿಬೇಡ. ಅಣ್ಣ ಅಂತ ನನ್ನ ಕರಿಬೇಡ. ನನಗೇನಾದ್ರೂ ನಿನ್ನಂತ ತಂಗಿ ಇದ್ದಿದ್ರೆ ನೀನು ಮಾಡಿದ್ದಕ್ಕೆ ಕೆನ್ನೆಗೆ ಬಾರಿಸ್ತಿದ್ದೆ. ಹೋಗು, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಇನ್ಯಾವತ್ತೂ ಈ ಮನೇಲಿ ಕಾಲಿಡ್ಬೇಡ. ಹೋಗು. ಅದು ವಸಂತ ಅತ್ತಿಗೆ ಬಾ ಅಂತ ಫೋನ್ ಮಾಡಿದ್ರು. ಏನು? ನಿನ್ನ ಬಾ ಅಂತ ವಸಂತ ಫೋನ್ ಮಾಡ್ಕರದ್ಲ? ಹೌದ್ರಿ. ನಾನೇ ಗೌರಮ್ಮಂಗೆ ಫೋನ್ ಮಾಡಿ ಬರೋಕ್ ಹೇಳ್ದೆ. ನೀನ್ ಫೋನ್ ಮಾಡಿ ಕರ್ದ್ಯಾ? ಯಾಕೆ? ಯಾಕೆ ಅಂದ್ರೇನ್ರಿ, ರೂಪಾರಾಣಿ ಮದ್ವೆ ವಿಷಯ ಮಾತಾಡೋಕೆ ನಾನೇ ಬರೋಕ್ ಹೇಳ್ದೆ. ಅಂದ್ರೆ ಆ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾತಾಡೋದು ಏನಿದೆ ವಸಂತ? ಅದೇ ರೀ, ಎಂಗೇಜ್ಮೆಂಟ್ ಯಾವಾಗ ಮಾಡೋದು, ಹೇಗ್ ಮಾಡೋದು, ಎಲ್ ಮಾಡೋದು, ಈ ವಿಷಯ ಎಲ್ಲ ಮಾತಾಡ್ಬೇಕಲ್ವಾ? ಅದೆಲ್ಲ ಅವ್ರು ನೋಡ್ಕೊಂತಾರಲ್ವಾ? ಅವ್ರು ಮಾತಾಡ್ಕೊಳ್ಳೋದೇನ್ರಿ, ರೂಪಾರಾಣಿ ಮದ್ವೆಗ್ ಸಂಬಂಧಪಟ್ಟಿರೋ ಜವಾಬ್ದಾರಿ ನಾವೇ ತಗೊಂಡಿದೀವಿ. ನೆನ್ಪಿಲ್ವಾ? ಅಣ್ಣಂಗ್ ಯಾಕೆ ನೆನ್ಪಿರಲ್ಲ ಅತ್ತಿಗೆ? ಬಹುಶಃ ಯಾವ್ದೋ ಕೆಲಸದಲ್ಲಿ ಮುಳುಗೋಗಿ ಮರ್ತ್ ಹೋಗಿದ್ದಾರೆ. ಹೌದು, ಕೆಲ್ಸದ ಬಿಸಿಲಿ ನಾನು ಮರ್ತೋದೆ. ಆದ್ರೆ ಎಷ್ಟೇ ಕೆಲ್ಸದ ಬಿಸಿಲಿದ್ರು ಕೆಲವು ವಿಷಯಗಳನ್ನ ನಾನು ಮರ್ತ ಹೋಗಲ್ಲ. ನೆನ್ಪಿಟ್ಕೊಂತೀನಿ. ಜೀವನ ಇಡೀ ಚೆನ್ನಾಗಿ ನೆನ್ಪಿಟ್ಕೊಂತೀನಿ. ಹಾಗೆ ನೀನು ಕೆಲವು ವಿಷಯಗಳನ್ನ ಗುರ್ತಿಟ್ಕೋಬೇಕು ಗೌರಮ್ಮ. ನಿಮ್ಮ ಅತ್ತಿಗೆ ನಿನಗೆ ಮಾಡ್ತಿರೋ ಸಹಾಯನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಆಗ್ಲಿ ಆಗ್ಲಿ ಅಣ್ಣ. ರೂಪಾರಾಣಿ ವಿಷಯದಲ್ಲಿ ಅತ್ತಿಗೆ ಮಾಡ್ತಾ ಇರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಾನಿಲ್ಲಿಗೆ ಬಂದಿರೋದು ರೂಪಾರಾಣಿ ಮದ್ವೆ ವಿಷಯಕ್ಕಲ್ಲ. ಶ್ಯಾಮ ನನ್ನ ಸಾಲನ ತೀರಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳಲ್ಲ, ಹೇಗ್ ತೀರಿಸ್ತಾಳೆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಹುಚ್ಚಣ್ಣ. ಅತ್ತೆ, ಏನ್ ಐಶ್ವರ್ಯ, ಶ್ಯಾಮ ಎಲ್ಲೂ ಕಾಣಿಸ್ತಿಲ್ಲ. ಅವಳನ್ನೆಲ್ಲಾದ್ರೂ ಕಳ್ಸಿದ್ದೀರಾ ನೀವು? ಇಲ್ಲಮ್ಮ, ನಾನ್ ಎಲ್ಲೂ ಕಳಿಸಿಲ್ಲ. ವೈದೇಹಿ ಎಲ್ಲಾದ್ರೂ ಕಳ್ಸಿರ್ಬೋದೇನೋ ವಸಂತ? ಇರಬಹುದು. ವೈದೇಹಿ, ವೈದೇಹಿ. ಅತ್ತೆ, ಏನತ್ತೆ, ಶ್ಯಾಮನ ಎಲ್ಲಿಗಾದ್ರೂ ಕಳ್ಸಿದ್ಯಮ್ಮ? ಇಲ್ಲ ಅತ್ತೆ, ನಾನ್ ಎಲ್ಗೂ ಕಳಿಸ್ಲಿಲ್ಲ. ಮನೆಯಲ್ಲಿ ಯಾರಿಗೂ ಹೇಳ್ದೆ ಶ್ಯಾಮ ಎಲ್ಲಿಗೆ ಹೋಗ್ತಾಳೆ? ಶ್ಯಾಮ ಚಿಕ್ಕ ವಯಸ್ಸಿಂದ ಹೀಗೆ ಅತ್ತಿಗೆ. ಮನೆಯವ್ರಿಗೂ ಹೇಳ್ದೆ ಎಲ್ ಬೇಕೋ ಅಲ್ಲಿಗೆ ಹೋಗೋದು ಅವಳಿಗೆ ಅಭ್ಯಾಸ. ಅಂದ್ರೆ ಚಿಕ್ಕವಳಿದ್ದಾಗ ಆಟ ಆಡೋದಿಕ್ಕೆ ಯಾರಿಗೂ ಹೇಳ್ದೆ ಹೊರಟೋಗ್ತಾ ಇದ್ಲು ಅಂದೆ. ಆದ್ರೆ ಈಗ ಅವಳು ಒಂದ್ ದೊಡ್ಡ ಮನೆಗೆ ಸೊಸೆ ಅಲ್ವಾ, ಈಗ್ಲೂ ಮನೆಯವ್ರಿಗೆ ಯಾರಿಗೂ ಏನು ಹೇಳ್ದೆ ಹೊರಗಡೆ ಹೋದ್ರೆ ಹೇಗೆ ಅಂತ ಅಷ್ಟೇ. ಮನೆ ಸೊಸೆ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕಲ್ವಾ? ಶ್ಯಾಮ ಜವಾಬ್ದಾರಿ ಇಲ್ದಿರೋ ಹುಡುಗಿ ಏನಲ್ಲ. ಹೌದೌದು, ಅವಳಿಗೆ ಜವಾಬ್ದಾರಿ ಇದೆ, ತುಂಬಾನೇ ಇದೆ ಜವಾಬ್ದಾರಿಗಳು. ಆದ್ರೆ ಮನೇಲಿ ಇಷ್ಟೆಲ್ಲ ಜನ ಇರೋವಾಗ ಎಲ್ಲಿಗೆ ಹೋಗ್ತಾಳೆ ಅಂತ ಒಬ್ರಿಗಾದ್ರೂ ಹೇಳಿ ಹೋಗ್ಬೋದಿತ್ತಲ್ಲ. ಹೀಗೆ ಯಾರಿಗೂ ಹೇಳ್ದೆ ಈ ಟೈಮಲ್ಲಿ ಹೊರಗಡೆ ಹೋಗೋ ಅವಶ್ಯಕತೆ ಶ್ಯಾಮಂಗೇನಿತ್ತು? ಇದೆ. ಈ ಟೈಮಲ್ಲಿ ಹೀಗೆ ಹೊರಗಡೆ ಹೋಗ್ಬೇಕಾದ ಅಗತ್ಯ ಶ್ಯಾಮಾಗಿತ್ತು. ಅದೇನೋ ಇದು ಏನದು? ಕಲರ್ಸ್.
ಹೋಳಿ ಅಲ್ವಾ, ಕಲರ್ಸ್ ತಂದಿದ್ದೀವಿ. ಓಹೋ, ಕಲರ್ಸ್ ತಗೊಂಡ್ ಬರೋಕೆ ಅಂತ ಹೋಗಿದ್ರಾ? ಕಲರ್ಸ್ ತರೋದಕ್ಕೆ ಅವಳು ಯಾಕೆ ಹೋಗ್ಬೇಕಿತ್ತು? ಡ್ರೈವರ್ನ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ? ಡ್ರೈವರ್ ಯಾವ ತರ ಕಲರ್ಸ್ ತರ್ತಾರೋ ಅಂತ ಗೊತ್ತಿಲ್ವಲ್ಲ ಅಕ್ಕ. ಆ ಕಲರ್ಸ್ ಮಕ್ಳ ಕಣ್ಣಿಗೆ ಬಿದ್ರೆ ಕಣ್ಣು ಹಾಳಾಗತ್ತೆ. ಅದಕ್ಕೆ ಹೋಗಿ ಒಳ್ಳೆ ಕಲರ್ಸ್ ತರೋಣ ಅಂತ ನಾನೇ ಹೋಗಿದ್ದೆ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಹಾ, ಇನ್ನು ತಡ ಯಾಕೆ? ಹೋಲಿ ಸೆಲೆಬ್ರೇಷನ್ ಶುರು ಮಾಡೋಣ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಳಿ. ಹ್ಯಾಪಿ ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಲೇ ಅಖಿಲ್, ಏನಣ್ಣ? ಇದೇನೋ ನೀವಿಬ್ರು ಎಲ್ರಿಗೂ ಬಣ್ಣ ಹಚ್ತಿದಿರೋ ಹೊರತು ನೀವಿಬ್ರು ಒಬ್ರಿಗೊಬ್ರು ಹಚ್ತಾನೆ ಇಲ್ವಲ್ಲ? ನಮ್ಮ ಮಧ್ಯ ಒಂದು ಚಿಕ್ಕ ಬೆಟ್ಟಿದೆ ಅಣ್ಣ. ಬೆಟ್ಟ? ಏನದು? ಹೋಳಿ ಬೆಟ್ಟ. ಓ, ಹೋಲಿ ಬೆಟ್ಟ. ಹೌದು ಅಣ್ಣ. ನಮ್ಮಿಬ್ರಲ್ಲಿ ಯಾರ್ಯಾರಿಗೆ ಮೊದಲು ಬಣ್ಣ ಹಚ್ತಾರೋ ಅವರು ಗೆದ್ದ ಹಾಗೆ ಅಂತ. ಓಹೋ, ಹಾಗಾದ್ರೆ ನೀನೇ ಗೆಲ್ಬೇಕು. ಶ್ಯಾಮಂಗ್ ಬಣ್ಣ ಹಾಕು. ಏನಿಲ್ಲ, ನಮ್ ಶ್ಯಾಮನೇ ಗೆಲ್ಬೇಕು. ಶ್ಯಾಮ, ನೀನೇ ಹೋಗಿ ಮೊದ್ಲು ಅಖಿಲ್ಗೆ ಹಚ್ಚು. ಸಿಕ್ಬೇಡ, ಸಿಕ್ಬೇಡ. ರೀ, ಶ್ಯಾಮ ನಿಲ್ಲು.
ಒಂದೇ ಸಲ ಬಣ್ಣ ಹಚ್ಚಿದೀವಿ, ಆಗ ಇಬ್ರು ಗೆದ್ದ ಹಾಗೆ. ಗೆಲುವಲ್ಲಾಗ್ಲಿ ಸೋಲಲ್ಲಾಗ್ಲಿ ನಾವಿಬ್ರು ಯಾವಾಗ್ಲೂ ಜೊತೆಯಾಗಿ ಇರಬೇಕು. ಇಬ್ರು ಗೆದ್ಬಿಟ್ರು. ಸನ್ನಿ ನಿಲ್ಲು ಸನ್ನಿ ತಾತ, ಆ ಇಬ್ರು ಗೆದ್ಬಿಟ್ರು. ಶ್ಯಾಮ ಚಿಕ್ಕಮ್ಮ, ಅಖಿಲ್ ಚಿಕ್ಕಪ್ಪ ಇಬ್ರು ಗೆದ್ರು. ಇಬ್ರು ಒಂದೇ ಸಲ ಒಬ್ರಿಗೊಬ್ರಿಗೆ ಬಣ್ಣ ಹಚ್ಚಿದ್ರು. ಏನೋ ಅಖಿಲ್ ಇದು, ನೀನ್ ಗೆಲ್ತಿ ಅನ್ಕೊಂಡ್ರೆ ನಿನ್ ಜೊತೆಗೆ ನಿನ್ ಹೆಂಡತಿನ ಕೂಡ ಗೆಲ್ಸಿದ್ಯಲ್ಲ. ಗಂಡ ಅಂದ್ಮೇಲೆ ಹಾಗೆ ಇರ್ಬೇಕು, ನಿಮ್ ತರ ಇರೋದಲ್ಲ. ಅಂದ್ರೆ ನಾನ್ ಗೆಲ್ಲೋದ್ ಮಾತ್ರ ನೋಡ್ತೀನಾ? ನನ್ ಸೋಲಿನ ಬಗ್ಗೆ ಯೋಚನೆ ಮಾಡಿದ್ರಲ್ಲ. ಹಾಗಾದ್ರೆ ನಾವಿಬ್ರು ಈಗ ಬಣ್ಣ ಹಚ್ಕೊಳ್ಳೋಣ ಬಾ. ನೀನು ಸೋಲ್ದ ಹಾಗೆ ನಾನು ಸೋಲ್ದ ಹಾಗೆ, ನೀನು ಗೆಲ್ಲೋ ಹಾಗೆ ನಾನು ಗೆಲ್ಲೋ ಹಾಗೆ ಮಾಡ್ತೀನಿ. ಏನ್ ಬೇಕಾಗಿಲ್ಲ, ಆಲ್ರೆಡಿ ಬಣ್ಣ ಹಚ್ಕೊಂಡಾಯ್ತಲ್ಲ. ಈಗ ಬಣ್ಣ ಹಾಕೊಳ್ಳೋದ್ ನಾವಲ್ಲ, ಹೊಸ ಜೋಡಿಯಾಗಿರೋ ಅಖಿಲ್ಗೂ ಶ್ಯಾಮಾಗೂ ನಾವೆಲ್ಲರೂ ಸೇರಿ ಹಚ್ಬೇಕು. ಅದ್ಕೆ ಕರೆಕ್ಟ್, ಹೊಸ ಜೋಡಿನ ಬಣ್ಣದಲ್ಲಿ ಮುಳುಗ್ಸೋಣ ಬನ್ನಿ. ಕಮಾನ್ 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 ಅಖಿಲ್, ಆರೋ ಬೈಲಿ. ಅತ್ತೆ, ಹೋದ್ ವರ್ಷ ಇದೇ ದಿನ ಇದೇ ಮನೆಯಲ್ಲಿ ಇದೇ ಜನರ ಮಧ್ಯೆ ನನ್ಗೆ ಅವಮಾನ ಆಯ್ತು. ಈಗ ಇವ್ರು ಎಲ್ರೂ ಪ್ರೀತಿ ಪಡ್ಕೋತಾ ಇದ್ದೀನಿ. ಇದೆಲ್ಲ ನಿಂದಯೇ ಕೃಷ್ಣ, ಇದೆಲ್ಲ ನಿಂದಯೇನೆ. ನಮ್ಮ ಅನಂತು ಬಂದ. ಏನು ಅಂದ್ರೆ ಅವರೇ ನಮ್ FM ಸ್ಟೇಷನ್ ಚೇರ್ಮನ್. ಅವ್ರು ನನ್ನ ನೋಡಿದ್ರು ಅಂದ್ರೆ ನಾನೇ ಕೃಷ್ಣ ತುಳಸಿ ಅಂತ ಗೊತ್ತಾಗ್ಬಿಡತ್ತೆ. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ರಾಮ ರಾಮ ಕೃಷ್ಣ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ. ಆಹಾ, ಎಂಥ ಕಳೆ ಎಂಥ ಕಳೆ. ಹೀಗೆ ಕೃಷ್ಣನ ಪೂಜಿಸ್ತೀರಿ ಅಂದ್ರೆ ಈ ಮನೆಯಲ್ಲಿ ಯಾರೋ ಕೃಷ್ಣ ಭಕ್ತರಿರ್ಬೇಕು. ಹೌದು ಕಣ್ರಪ್ಪ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನೀವ್ ಹೇಳಿದ್ದು ಅಕ್ಷರ ಸಹ ನಿಜ. ಈ ಮನೆಯಲ್ಲಿ ಒಬ್ಳು ಕೃಷ್ಣ ಭಕ್ತಿ ಇದ್ದಾಳೆ. ಭಕ್ತಿ ಅಂದ್ರೆ ಮಾಮೂಲಿ ಭಕ್ತಿ ಅಲ್ಲ, ಪುನೀತವಾದ ಭಕ್ತಿ. ಆನಂದು ಯಾರು? ನಮ್ ಚಿಕ್ಕ ಸೊಸೆ ಶ್ಯಾಮ ಕಣಪ್ಪ. ಬನ್ನಿ ಪರಿಚಯ ಮಾಡಿಸ್ತೀನಿ. ಸರಿ ಬಾ. ಇರು ಇರು ಇರು. ಹ್ಯಾಪಿ ಹೋಲಿ. ನಡಿ. ಅವ್ರು ಬರ್ತಿದ್ದಾರೆ ರೀ, ಈಗೇನ್ ಮಾಡೋದು? ಮಾವ ನನ್ನ ಅವ್ರಿಗೆ ಪರಿಚಯ ಮಾಡಿಸ್ತಾರೆ, ಈಗೇನ್ ಮಾಡೋದು? ಏನ್ ಮಾಡೋದು? ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡಬೇಕು. ನಡಿ. ಅಲ್ಲಿ ನೋಡಿ ಬಂದ್ರು. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಹಾ, ನಮ್ ದೊಡ್ಡ ಮಗ, ನನ್ನ ದೊಡ್ಡ ಸೊಸೆ. ನಮಸ್ತೆ. ಎರಡನೇ ಮಗ, ಎರಡನೇ ಸೊಸೆ. ನಮಸ್ಕಾರ ಅಂಕಲ್. ನಮಸ್ತೆ. ಈಕೆ ಗೌರಮ್ಮ ಅಂತ ನಮ್ ವಸಂತನ್ಗೆ ದೂರದ ನೆಂಟ್ರು. ನಮಸ್ಕಾರ. ನಮಸ್ತೆ ಅಮ್ಮ. ಹೌದು, ಅಖಿಲ್ ಅವರಲ್ಲಿ?
ಇವಾಗ ಏನು ಪರವಾಗಿಲ್ಲ, ಇವಾಗ ಬಾ. ಅಲ್ಲಿ ನೋಡು, ಅವರೇ ನನ್ ಚಿಕ್ಕ ಮಗ, ಚಿಕ್ಕ ಸೊಸೆ. ನಮಸ್ಕಾರ. ನಮಸ್ತೆ ಅಂಕಲ್. ಹೋಲಿ ಹಬ್ಬದ ದಿನ ನೀವ್ ಹೀಗೆ ಕೃಷ್ಣ ಭಕ್ತರ ಜೊತೆಗೆ ನಮ್ ಮನೆಗ್ ಬಂದಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಣ್ಣ. ನಿಜವಾದ ಅದೃಷ್ಟ ಅದಲ್ಲಮ್ಮ. ಈಗ ನಾನು ನಿಮ್ಗೊಂದು ಹಾಡು ಕೇಳಿಸ್ತೇನೆ. ಆ ಹಾಡು ಕೇಳೋದು ನಮ್ಮೆಲ್ಲರ ಅದೃಷ್ಟ. ಯಾವ ಹಾಡೋದು? ಹೋಳಿಗೆ ಸಂಬಂಧಪಟ್ಟಿರೋ ಹಾಡು. ನಮ್ಮ FM ಅಲ್ಲಿ ಕೃಷ್ಣ ತುಳಸಿ ಅನ್ನೋ ಒಬ್ಬ ಸಿಂಗರ್ ಅದ್ಭುತವಾಗಿ ಹಾಡ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಹಾಡಿರೋ ಹೋಳಿ ಹಾಡೇ ಇದು. ಓಕೆ. ಬಣ್ಣಗಳನ್ನ ಕೃಷ್ಣನ್ಗೆ ಹೋಲಿಸ್ತಾ ಅದ್ಭುತವಾಗಿ ಹಾಡಿದಾಳೆ. ಹಾಗಾದ್ರೆ ತಡ ಯಾಕಪ್ಪ? ಆ ಕೃಷ್ಣ ತುಳಸಿ ಹಾಡು ಕೇಳಿಸು. ಅದನ್ನ ಕೃಷ್ಣ ಪರಮಾತ್ಮನ ಸನ್ನಿಧಿಯಲ್ಲೇ ಕೇಳೋಣ. ಬನ್ನಿ ಬನ್ನಿ. ನೋಡಿದ್ಯಾ ಶ್ಯಾಮ, ನಮ್ ಕೃಷ್ಣ ತುಳಸಿ ಎಷ್ಟು ದೊಡ್ಡ ಸಿಂಗರ್ ಅಂತ. ಅವಳ ಹಾಡನ್ನ ಎಲ್ರನ್ನೂ ಕೂರಿಸಿ ಕೇಳಿಸ್ತಾ ಇದ್ದಾರೆ. ದಟ್ ಈಸ್ ಕೃಷ್ಣ ತುಳಸಿ. ಮೋದದ ಹೂವು ಅರಳಿದೆಯಮ್ಮ, ಹೇಮಂತ ಉರುಳಿ ತೆರಳಿದೆಯಮ್ಮ, ಫಾಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವು. ಪ್ರಕೃತಿ ಎಂದದೇ ನಿಂದಿದೆಯಮ್ಮ, ಇಂಚರವೆಲ್ಲೆಲ್ಲೂ ತುಂಬಿದೆಯಮ್ಮ, ಆನಂದ ಲೋಕದಿ ಹರ್ಷಧಾರೆ ಹೋಳಿ ಹಬ್ಬವು. ಮೋದದ ಹೂವು ಅರಳಿದೆಯಮ್ಮ, ಹೇಮಂತ ಉರುಳಿ ತೆರಳಿದೆಯಮ್ಮ, ಫಾಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವು. ಪ್ರಕೃತಿ ಎಂದರೆ ನಿಂದಿದೆಯಮ್ಮ, ಇಂಚರವೆಲ್ಲೆಲ್ಲೂ ತುಂಬಿದೆಯಮ್ಮ, ಆನಂದ ಲೋಕದ ಹರ್ಷಧಾರೆ ಹೋಳಿ ಹಬ್ಬವು. ಹೋಲಿ ರೇ ಹೋಲಿ ರೇ ಹೋಲಿ ರೇ ಹೋಲಿ ರೇ. ಈ ಧ್ವನಿ ಎಲ್ಲೋ ಕೇಳ್ದ ಹಾಗಿದೆಯೇ, ತುಂಬಾ ಗೊತ್ತಿರೋ ಧ್ವನಿ ಇದ್ದ ಹಾಗಿದೆ. ಕೃಷ್ಣ, ಹೋಳಿ ಹಬ್ಬದ ದಿನ ಕೃಷ್ಣ ಭಕ್ತರು ಮನೆಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಆದ್ರೆ ಅವ್ರ ಜೊತೆಗೆ ನಮ್ ಚೇರ್ಮನ್ ಬಂದಿದ್ದಕ್ಕೆ ನನಗ್ ತುಂಬಾ ಭಯ ಆಗ್ತಿದೆ. ಆ ಸರ್ ಏನಾದ್ರೂ ನಮ್ಮ ಮಾವನ್ ಸ್ನೇಹಿತ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಆ ವರ್ಕ್ ಸೇರ್ಕೋತಾನೆ ಇರ್ಲಿಲ್ಲ. ಈಗ ಅವ್ರು ನನ್ನ ನೋಡಿದ್ರೆ, ನಾನು FM ಸ್ಟೇಷನ್ ಅಲ್ಲಿ ವರ್ಕ್ ಮಾಡೋ ವಿಷಯ ಹೇಳಿದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗುತ್ತೆ. ಅಖಿಲ್ ಅವ್ರ ಜೀವನಕ್ಕೆ ಕಲಾವಿದ್ರು ಬರೋದ್ರಿಂದ ಅಪಾಯ ಇದೆ ಅಂತ ಅಷ್ಟೆಲ್ಲ ನಂಬ್ತಿರೋ ಅತ್ತೆ, ನಾನು ಸಿಂಗರ್ ಅನ್ನೋ ವಿಷಯ ಗೊತ್ತಾದ್ರೆ ಅವ್ರು ಸಹಿಸೋದಿಲ್ಲ. ಅತ್ತೆಗೆ ನೋವಾಗೋ ವಿಷಯ ಯಾವುದು, ಏನು ಹೇಳ್ಬಾರ್ದು ಅಂತ
ಅವ್ರಿಗೆ BP ಹೆಚ್ಚಾಗ್ದಿರೋ ಹಾಗೆ ನೋಡ್ಕೋಬೇಕು ಅಂತ ತುಂಬಾ ಸಲ ಹೇಳಿದ್ದಾರೆ. ಅವ್ರ BP ಹೆಚ್ಚಾದ್ರೆ ಅವ್ರಿಗೇನೋ ಅಪಾಯ ಆಗತ್ತೆ ಅಂತ ಡಾಕ್ಟ್ರನ್ನು ಹೇಳಿದ್ದಾರೆ.